ಇಷ್ಟ. ನೀವು ಇಮ್ಯಾಜಿನ್ ಮಾಡ್ರಿ, ಲೂಯಿ ಬ್ರೈಲ್ ಹಿಂದ್ಗಡೆ ಹೋಗಿ, ಇನ್ನೂ ಅಕ್ಷರ ಲಿಪಿ ಆಗಿಲ್ಲ, ಇನ್ನು ಪ್ರಶಸ್ತಿಗಳ ನಾವ್ ಯಾರು ಅದು ನೋಡಿಲ್ಲ. ಅವಾಗ ನಾವು ವಿಚಾರ ಮಾಡಮ್ಮ, ದೃಷ್ಟಿಹೀನರಿಗೆ ಬರ್ಸದ ಅಂತ ಎಷ್ಟ್ ನಕ್ಕಿರ್ಬೇಕ್ರಿ, ಎಷ್ಟ್ ಅವ್ರಿಗೆ ಇದಾಗಿರ್ಬೇಕು, ಎಷ್ಟ್ ಅವ್ರಿಗೆ ನೆಗೆಟಿವ್ ಇದು ಮಾಡಿರ್ಬೇಕು. ಆದ್ರೂ ಅಂತ ಒಬ್ಬ ಮನುಷ್ಯ ದೃಷ್ಟಿಹೀನರಿ, ನಿಮಗ್ ಅಂದರಿಗಂತ ನಾವು ಬಹಳ ನೋವು ಹೋಯ್ತದ್ರಿ. ಅಂದರಂತ ಅಲ್ಲಕ್ ಹೋಗ್ಬೇಡ್ರಿ, ಅಂತರ್ಶಕ್ತಿ ಉಳ್ಳೋರು ಇವರು, ಅಂದರಲ್ಲ ಅಂತರ್ಶಕ್ತಿ ಉಳ್ಳೋರು ಇವ್ರು. ಯಾವಾಗ್ಲೂ ಅನುಕಂಪ ಸಲುವಾಗಿ ಅಡ್ಡಾಡಲು ಅವಕಾಶ ಕೊಡು ಅಂತಾರ. ಅನೇಕ ಇದ್ರಲ್ಲಿ ಇವ್ರಿಗೆ ಅವಕಾಶ ಇಲ್ಲ, ಅವಕಾಶ ಕ್ರಿಯೇಟ್ ಮಾಡಿ, ಅನುಕಂಪ ಬೇಡ ಅಂತಾರ. ನಾವು ಬಹಳ ಹತ್ತಿರದ ಮಾತಾಡಿದ್ರಿ ಇವ್ರಿಗೆ. ಇವ್ರು ಯಾವಾಗ್ಲೂ ಅನುಕಂಪ ಕೈ ಚಾಚೋ ವ್ಯಕ್ತಿಗಳೆಲ್ಲ ಅವಕಾಶ ಕೊಡ್ರಿ ಅಂತಾರ. ಆಮೇಲೆ ಲೂಯಿಸ್ ಬ್ರೈಲ್ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಚಿಂತನೆ ಮಾಡ್ದ. ನಿನ್ ಕಾರ್ಡ್ ಬಂದಂಗ ಸ್ವಾಮಿ ವಿವೇಕಾನಂದ ಅಂತಾರ, ಸಂಭವ ಕಿ ಸೀಮಾ ಜಾನ್ನೆ ಕೆ ಲಿಯೆ ಅಸಂಭವ ಸೆ ಭಿ ಆಗೆ ಜಾನ. ನೋಡ್ರಿ, ಇದು ಸಂಭವ ಕಿ ಸೀಮಾ ಜಾನ್ನೆ ಕೆ ಲಿಯೆ ಅಸಂಭವ ಸೆ ಭಿ ಆಗೆ ಜಾನ. ಯಾರು ಮಾಡಿ ತೋರಿಸಿದ್ರು? ಬ್ರೈಲ್ ಮಾಡಿ ತೋರಿಸ್ರಲ್ರಿ. ಇದು ನಮ್ಮ ಎದುರಿ ಅದ. ಇಡೀ ವಿಶ್ವ ಕಣ್ಣು ತೆರೆದ್ರೆ ಏನ್ ಕಾಣಿಸ್ತಾವ? ಸುಳ್ಳದ ಅಂತದ್ರಿ. ಕಣ್ಣು ಮುಚ್ಚಿ ನೋಡಿದ ಸತ್ಯ, ನೀವು ನೋಡೋದಲ್ಲ ಸತ್ಯ. ನಿಮ್ಗೆ ಯಾವುದೇ ತರಹದ ಈ ಭೌಗಿಕ ಲೋಕದಲ್ಲಿ ಈ ಪಂಚದ ಡಿಸ್ಟರ್ಬ್ ಮಾಡಕ್ ಸಾಧ್ಯನೇ ಇಲ್ಲ. ಎಂತೆಂತ ವ್ಯಕ್ತಿಗಳು ಸಮುದ್ರ ತೀರದ ಒಂದು ಕಣ್ಣು ತೆರೆದು ನೋಡ್ಬಾರ್ದಲ್ಲಿ ನೋಡಿದ್ಯಪ್ಪ, ಈ ಕಣ್ಣು ಮುಚ್ಚಿ ನೋಡ್ತೀನಿ ಅಂದಾಗ ಎಂತ ಸತ್ಯ ಕಾಣಿಸ್ತದ ಗೊತ್ತ್ರಿ? ಈ ದೇಶದ ಸಂತ ಸ್ವಾಮಿ ವಿವೇಕಾನಂದ ಅವರು ಭಾರತದಿಂದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹೋಗಿದ್ದಾಗ ಭಾರತ ಜೇಬಲ್ ಇಟ್ಕೊಂಡು ಹೋಗಿಲ್ರಿ. ನೀವೆಲ್ಲ ಕಣ್ಣು ಮುಚ್ಚ್ರಿ, ನನ್ನ ದೇಶದ ಬಗ್ಗೆ ಕೇಳ್ರಿ ಅಂತ ಯಾವಾಗ ಆ ದೇಶದ ನಾವು ಕಣ್ಣು ಮುಚ್ಚಿ